Afternoon, my dear student. Yesterday I took my first class. I had given motivational class. Today this is my second class. I want to speak about my subject. Today I want to speak about my subject. My subject English. I am an English lecturer. So English is the most easiest language to learn in the world. It's very easy. That's why English became international language. Anybody can learn English, but our student, especially arts and commerce student, they felt English is a very difficult subject, and by thinking like that, they failed in the exam. ಆದರೆ ನಮ್ಮ ಆರ್ಟ್ಸು ಮತ್ತು ಕಾಮರ್ಸ್ ಅದರಲ್ಲೂ ಆರ್ಟ್ಸ್ ವಿದ್ಯಾರ್ಥಿಗಳು ಇಂಗ್ಲೀಷ್ ಅಂದರೆ ಬಹಳ ಕಷ್ಟ ಅಂದ್ಕೊಳ್ತಾರೆ. ಆದರೆ ಇಂಗ್ಲೀಷ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಈಸಿಯೆಸ್ಟ್, ಬಹಳ ಬೇಗ ಕಲಿಯುವಂಥ ಭಾಷೆ ಅದು. ಅದಕ್ಕೆ ಅದು ಅಂತಾರಾಷ್ಟ್ರೀಯ ಭಾಷೆಯಾಗಿದೆ. ಜಗತ್ತಿನಾದ್ಯಂತ ಜನಗಳು ಇಂಗ್ಲೀಷನ್ನು ಮಾತಾಡ್ತಾರೆ. ಆದರೆ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಕೇಳಿದ್ರೆ ಇಂಗ್ಲೀಷ್ ಬಹಳ ಕಷ್ಟವಾದ ಸಬ್ಜೆಕ್ಟು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಅವ್ರು ಇಂಗ್ಲೀಷಲ್ಲಿ ಬಹಳ ಜನ ಫೇಲ್ ಆಗ್ತಾರೆ. ಬಿಕಾಸ್ ಅವರು ಫೇಲ್ ಆಗೋದು ಮುಖ್ಯ ಕಾರಣ, ದ ಮೇನ್ ರೀಸನ್ ದೇ ಫೀಲ್ ಲೈಕ್ ದಟ್, ಅವ್ರಿಗೆ ಅನ್ಕೊಂಡೇ ಫೇಲ್ ಆಗ್ತಾರೆ. ಸೊ ದಟ್ಸ್ ವೈ ಐ ಕಾಲ್ ಇಟ್ ಎಸ್ ಎ ಬ್ಲೈಂಡ್ ಬಿಲೀಫ್ ಆಫ್ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಬ್ಲೈಂಡ್ ಬಿಲೀಫ್ ಅಂದರೆ ಕುರುಡು ನಂಬಿಕೆ, ಅಪನಂಬಿಕೆ. ಸೊ ಅನ್ನೆಸೆಸರಿ ದೇ ಫೀಲಿಂಗ್ ಬ್ಯಾಡ್ ಥಿಂಗ್ಸ್, ದೇ ಫೀಲ್ ರಾಂಗ್ ವೇ, ತಪ್ಪಾಗಿ ವಿಚಾರ ಮಾಡ್ತಾ ಇದ್ದಾರೆ. ಅವರು ಏನು ಕನ್ನಡ, ಇಂಗ್ಲೀಷ್ ಈಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್, ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್, ಈ ಥರ ವಿಚಾರ ಮಾಡಿಕೊಂಡೇ ಅವ್ರು ಇಂಗ್ಲೀಷನ್ನು ಫೇಲ್ ಆಗಿ ಹೋಗ್ತಾ ಇದ್ದಾರೆ. ಮತ್ತು ದಟ್ ಈಸ್ ದ ಐಡಿಯಾ ಆಫ್ ಫೂಲಿಶ್. ಆ್ಯಕ್ಚುಲಿ ದ ಫೂಲಿಶ್ people, the foolish student, the foolish people, they are afraid to see the darkness, to enter into the dark room. According to them, they thought that there is a ghost. That is the feeling of the foolish. ಮೂರ್ಖರು ಏನು ಮಾಡ್ತಾರೆ ಅಂದರೆ ಕತ್ತಲು ನೋಡಿದ ತಕ್ಷಣ ಭಯ ಪಡ್ತಾರೆ. ಆ ಕತ್ತಲಿರೋ ರೂಮ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಭಯ. ಅವ್ರ ಪ್ರಕಾರ ಆ ಕತ್ತಲಿ ದೆವ್ವ ಇರುತ್ತೆ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ದಟ್ ಈಸ್ ದ ಐಡಿಯಾ ಆಫ್ ಫೂಲಿಶ್ ಪೀಪಲ್. ಅದೇ ರೀತಿ ಈ ನಮ್ಮ ಕನ್ನಡ ಮೀಡಿಯಂ ಹುಡುಗರು ಮತ್ತು ಕಾಮರ್ಸ್, ಆರ್ಟ್ಸು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಅದೇ ರೀತಿ ಹಂಚ್ಕೊಳ್ತಾ ಇದ್ದಾರೆ. ದಿಸ್ ಈಸ್ ದ ಮೇನ್ ರೀಸನ್, ಅಂಜಿಕೆ. ಸೊ ದೇ ಹ್ಯಾವ್ ಗಿವನ್ ಎ ಮೆನಿ ರೀಸನ್ ಟು ಜಸ್ಟಿಫೈ ದೇರ್ ಆನ್ಸರ್. ಅವ್ರು ಕಾರಣ ಕೊಡ್ತಾರೆ, ನಾವು ಅಂದಿದ್ದೇ ಸರಿ ಅನ್ನೋದಕ್ಕೋಸ್ಕರ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಅವ್ರು ಕೊಡೋ ಕಾರಣ ಏನಂತಂದರೆ ಕನ್ನಡ ಮೀಡಿಯಂ ಹುಡುಗರು ಏನು ಕಾರಣ ಕೊಡ್ತಾರೆ, ಇಂಗ್ಲೀಷು ಡಿಫಿಕಲ್ಟಿ ಸಬ್ಜೆಕ್ಟ್ ಅನ್ನೋದಕ್ಕೆ ಮೊದಲನೇದು ಇಂಗ್ಲೀಷ್ ಗ್ರಾಮರ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಆರ್ಟ್ಸು ಮತ್ತು ಕಾಮರ್ಸು, ಕನ್ನಡ ಮೀಡಿಯಮು, ಗ್ರಾಮೀಣ ವಿದ್ಯಾರ್ಥಿಗಳು ಇಂಗ್ಲೀಷ್ ಬಹಳ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತಾರೆ. ಇಂಗ್ಲೀಷ್ ಗ್ರಾಮರ್ ಈಸ್ ವೆರಿ ಡಿಫಿಕಲ್ಟ್ ಟು ಲರ್ನ್. ಅವ್ರ ಪ್ರಕಾರ ಇಂಗ್ಲೀಷ್ ಗ್ರಾಮರ್ ಅಂದರೆ ಕಲಿಯೋಕ್ಕೆ ಬಹಳ ಕಷ್ಟ. ಅದು ನಾವು ಪ್ರನೌನ್, ಪಾರ್ಟ್ಸ್ ಆಫ್ ಸ್ಪೀಚು, ಡಿಗ್ರೀಸು ಕಷ್ಟ ಅಂತ. ದೇ ಆರ್ ಗೋಯಿಂಗ್ ಟು ಗಿವ್ ಎ ರೀಸನ್. ನೆಕ್ಸ್ಟ್, ಇಂಗ್ಲೀಷ್ ವರ್ಡ್ಸ್ ಸ್ಪೆಲ್ಲಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಲರ್ನ್. ಅವ್ರ ಪ್ರಕಾರ ಇಂಗ್ಲೀಷ್ ಪದಗಳನ್ನು, ಅಕ್ಷರಗಳನ್ನು, ಸ್ಪೆಲ್ಲಿಂಗು ಭಾಳ ಕಷ್ಟ ಬರೆಯೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಾಲೆಜ್, KNOWLEDG, ನಾಲೆಜ್, ಅಲ್ಲಿ ಈ ಕೆ ಸೈಲೆಂಟ್. ಅವ್ರ ಪ್ರಕಾರ ದಟ್ಸ್ ವೆರಿ ಬಿಗ್ ಡಿಫಿಕಲ್ಟಿ. ಸೊ ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಟ್ರೆಡಿಷನ್. ಪ್ರತಿಯೊಂದು ಭಾಷೆಗೂ ಅವ್ರದ್ದೇ ಆದ ಸಂಪ್ರದಾಯ ಇದೆ. ದಿಸ್ ಕಲ್ಚರ್ ಇನ್ ಇಂಗ್ಲೀಷ್ ವಿ ಹ್ಯಾವ್ ಟೇಕನ್ ಫ್ರಮ್ ಫ್ರಾನ್ಸ್. ಫ್ರೆಂಚ್ ಇನ್ಫ್ಲೂಯೆನ್ಸ್ ಇಂದ ಕೆಲವು ವರ್ಡ್ಗಳು ಸೈಲೆಂಟ್ ಇರ್ತಾವೆ ಇಂಗ್ಲೀಷಲ್ಲಿ. ಅಂದರೆ ಓನ್ಲಿ ಫ್ಯೂ ವರ್ಡ್ಸ್, ಎಲ್ಲ ವರ್ಡ್ಸು ಅಲ್ಲ, ಕೆಲವು ಅಷ್ಟೇ ಅವನು ಕಲಿಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಇಂಗ್ಲೀಷ್ ವರ್ಡ್ ಸ್ಪೆಲ್ಲಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಲರ್ನ್ ಅನ್ನೋಕ್ಕಾಗೋದಿಲ್ಲ. ಇಂಗ್ಲೀಷ್ ವರ್ಡ್ ಸ್ಪೆಲ್ಲಿಂಗ್ಸ್ ಬಹಳ ಕಷ್ಟ ನಮ್ಮ ಕೈ ಕಲಿಯೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದೇಮ್, ಅವ್ರ ಪ್ರಕಾರ ವೆಕ್ಯಾಬ್ಯುಲರಿ ಅಂದರೆ ಶಬ್ದ ಭಂಡಾರ, ಬಹಳ ಶಬ್ದಗಳಿದ್ದಾವೆ, ನಮ್ಮ ಕೈ ಕಲಿಯೋಕ್ಕಾಗೋದಿಲ್ಲ. ಸೊ ದೀಸ್ ಆರ್ ಬ್ಲೈಂಡ್ ಬಿಲೀಫ್, ಕುರುಡು ನಂಬಿಕೆಗಳು. ಯಾಕಂದರೆ ದ ಮ್ಯಾನ್ ಹೂ ರಿಯಲಿ ಟ್ರೈಸ್, ನಿಜವಾಗ್ಲೂ ಪ್ರಯತ್ನ ಮಾಡೋದು ಯಾವ ಕಷ್ಟ ಆಗೋದಿಲ್ಲ. ನೆಕ್ಸ್ಟ್ ಒನ್, ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಮಾಡೋಕ್ಕೆ. ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, ಮೆಮೊರಿ ಪ್ರಾಬ್ಲಮ್. ವಾಟ್ ಎವರ್ ವಿ ರೀಡ್ ಇನ್ ಇಂಗ್ಲೀಷ್ ವಿ ಕುಡೆಂಟ್ ಕೀಪ್ ಇನ್ ಅವರ್ ಮೆಮೊರಿ. ನಾವು ಇಂಗ್ಲೀಷಲ್ಲಿ ಓದಿದ್ದು ನೆನಪಲ್ಲಿ ಇರೋದಿಲ್ಲ ಅಂತ ಕಾರಣ ಕೊಡ್ತಾರೆ ಅವರು. ನೆಕ್ಸ್ಟ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಇಂಗ್ಲೀಷ್ ಓದ್ತಾ ಇದ್ದರೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಅವ್ರು ಹೇಳೋದು ಕೆನಾಟ್ ರೀಡ್, ಕೆನಾಟ್ ರೈಟ್, ಕೆನಾಟ್ ಸ್ಪೀಕ್. ಮಾತಾಡೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ. ಸೊ ದೀಸ್ ಆರ್ ದ reasons the Kannada medium and the rural student they have given to justify their answer, their question. ಅವರು ಕೇಳೋ ಆನ್ಸರ್ಗೆ ಜಸ್ಟಿಫೈ ಮಾಡಿಸ್ಕೊಳ್ಳೋಕೆ ಈ ಒಂದು ಕಾರಣ ಕೊಡ್ತಾರೆ. ಇಂಗ್ಲೀಷ್ ಈಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್, ದಟ್ಸ್ ವೈ ವಿ ಫೇಲ್ ಇನ್ ದ ಎಕ್ಸಾಮಲ್ಲಿ ನಾವು ಫೇಲ್ ಆಗ್ತೀವಿ ಅನ್ನೋದಕ್ಕೋಸ್ಕರ ಈ ಒಂದು ಕಾರಣಗಳನ್ನ ಕೊಡ್ತಾರೆ. ಆ್ಯಕ್ಚುಲಿ ದೀಸ್ ಆರ್ ನಾಟ್ ದ ಡಿಫಿಕಲ್ಟೀಸ್. ನೀವು ನಿಜವಾಗ್ಲೂ ಕೂಡ ಕಷ್ಟ ಅಲ್ಲ. ದ ಸ್ಟೂಡೆಂಟ್ ಹೂ ಹ್ಯಾಸ್ ನೆವರ್ ಟ್ರೈಡ್ ಸಿನ್ಸಿಯರ್,
ನಿಜವಾಗ್ಲೂ ಪ್ರಾಮಾಣಿಕವಾಗಿ ವಿದ್ಯಾರ್ಥಿ ಪ್ರಯತ್ನ ಮಾಡ್ತಾರೆ ಇರೋ ವಿದ್ಯಾರ್ಥಿ ಈ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಇಂಗ್ಲಿಷ್ ಇಸ್ ವೆರಿ ಈಸಿ ಸಬ್ಜೆಕ್ಟ್. ಸೊ ಯು ಕ್ಯಾನ್ ಲರ್ನ್ ವಿತ್ ಇನ್ ಎ 2 months. ಡೆಫಿನೆಟ್ಲಿ ಐ ವಿಲ್ ಟೀಚ್. ಇಫ್ ಯು ಆರ್ ರೆಡಿ ಟು ಲರ್ನ್, ನೀವು ಕಲಿಯೋಕ್ಕೆ ಪ್ರಯತ್ನ ಪಟ್ಟರೆ ನಾನು 2 ತಿಂಗಳು ನಿಮ್ಗೆ ಇಂಗ್ಲೀಷ್ ಕಲಿಸ್ಕೊಡ್ತೀನಿ. ಸೊ ಐ ವಿಲ್ ಗಿವ್ ದಟ್ ಮಚ್ ಆಫ್ ಅಶ್ಯೂರೆನ್ಸ್ ಅಂತ ಒಂದು ಅಶ್ಯೂರೆನ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅಷ್ಟು ಸರಳವಾದ ಭಾಷೆ. ಸುಮ್ಮನೆ ಈ ಕಾರಣ ಕೊಡೋದ್ರಿಂದ ನಾವು ಇಂಗ್ಲೀಷ್ ಕಲಿಯೋಕ್ಕಾಗೋದೇ ಇಲ್ಲ. ದೀಸ್ ಆರ್ ದ ರೀಸನ್ಸ್ ಆಫ್ ಫೂಲಿಶ್. ಮೂರ್ಖರು ಕೊಡುವಂಥ ಕಾರಣಗಳು. ಅದೇ ನಾವು ಹೇಳ್ತಾನೆ, ಮೂರ್ಖರು ಕತ್ತು ನೋಡಿದ್ರೆ ಭಯ ಆಗುತ್ತೆ, ಸುಮ್ಮನೆ ಮೊದಲೇನೆ ಭಯ ಇಂಗ್ಲೀಷ್. ಅದೇ ರೀತಿ ನೀವು ಇಂಗ್ಲೀಷ್ ಕಷ್ಟ ಅನ್ನೋಕ್ಕಿಂತ ಕಾರಣ ಕೊಟ್ಟರೆ ಕಲಿಯೋಕ್ಕಾಗೋದೇ ಇಲ್ಲ. So you have never tried sincerely. That is the main difficulty. So next slide, very important. We never learn new things without difficulties or mistakes. This is the rule of nature. This is the rule of nature. ಜಗತ್ತಿನಲ್ಲಿ ಹೊಸದನ್ನು ಕಲಿಬೇಕಾಗಿತ್ತು ಅಂದರೆ ನಾವು ಕಷ್ಟಪಡ್ದಲೇ ತಪ್ಪನ್ನು ಮಾಡ್ದಲೇ ನಾವು ಕಲಿಯಕ್ಕೆ ಸಾಧ್ಯನೇ ಇಲ್ಲ. ನಾವು ಜಗತ್ತಿನಲ್ಲಿ ಏನೇ ಒಂದನ್ನು ಕಲಿಬೇಕಾಗಿದ್ರು ಕೂಡ ನಾವು ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಒನ್ಲಿ ವಿ ಕ್ಯಾನ್ ಲರ್ನ್ ಬ್ಯಾಡ್ ಥಿಂಗ್ಸ್. ಕೆಟ್ಟದನ್ನು ಬೇಗ ಕಲಿಬೋದು. ಆದರೆ ಒಳ್ಳೆಯದನ್ನು ಅಥವಾ ಸಾಧನೆ ಮಾಡಬೇಕಾಗಿತ್ತು ಅಂದರೆ ವಿ ಹ್ಯಾವ್ ಟು ಫೇಸ್ ಸಮ್ ಲಿಟಲ್ ಡಿಫಿಕಲ್ಟೀಸ್. ಸ್ವಲ್ಪ ಕಷ್ಟಪಡಲೇಬೇಕು. ಅದರ್ವೈಸ್ ಎವ್ರಿ ಒನ್ ವುಡ್ ಬಿಕಮ್ ಬೃಹಸ್ಪತಿ. ಎಲ್ಲರೂ ಬೃಹಸ್ಪತಿ ಆಗ್ಬಿಡೋರು ಈ ಜಗತ್ತಿನಲ್ಲಿ. ತಕ್ಷಣ ಮನಸ್ಸು ಮಾಡಿದ ತಕ್ಷಣ ಎಲ್ಲ ಬಂದಿದ್ರೆ ಅವರಿಗೆ. ಸೊ ಎವ್ರಿಥಿಂಗ್ ದೇರ್ ಇಸ್ ಅ ಫ್ಯೂ ಡಿಫಿಕಲ್ಟೀಸ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ರೂಲ್ ಆಫ್ ನೇಚರ್. ಲರ್ನಿಂಗ್ ಎ ಬೈಸಿಕಲ್. ಸೊ ಕುಡ್ ಯು ರಿಮೆಂಬರ್ ಹೌ ಡಿಡ್ ಯು ಲರ್ನ್ ಎ ಬೈಸಿಕಲ್? ಒಂದು ಸ್ವಲ್ಪ ನಾನು ಜಾಸ್ತಿ ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಇದು ನಾನು ಮಾಡ್ತಾ ಇರೋ ಸ್ಲೈಡ್ಸ್ ಇದು. ಫಾರ್ ಎಕ್ಸಾಂಪಲ್, ನೀವು ಸೈಕಲ್ನ ತಕ್ಷಣ ಕಲ್ತ್ಬಿಟ್ರೆ ನೀವು ಡಿಡ್ ಯು ಲರ್ನ್ ಇಮಿಡಿಯೇಟ್ಲಿ? ಸೊ ಯು ಹ್ಯಾವ್ ಟೇಕನ್ ಎ so many months to learn cycle. First, when you bought that cycle, there was a more surprise and amusement and enthusiasm, curiosity, because only you, how can you balance by within the 2 wheel? ಆ 2 ಚಕ್ರದಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕನ್ನೋ ಒಂದು ಸ್ವಲ್ಪ ಉತ್ಸಾಹ ಕುತೂಹಲ ಇತ್ತು ನಿಮಗೆ. Then you started to ride by cross cycling. ಆ ಕಾಲ ಕ್ರಾಸ್ ಹಾಕೊಂಡು ಸೈಕಲ್ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. Then you fell down, you got serious injuries and wound and bleeding. Since today you have the mark. ಇವತ್ತು ನಿಮ್ಮ ಕೈ ಕಾಲು ತಲೆಯೆಲ್ಲ ಸೈಕಲ್ ಮೇಲಿಂದ ಬಿದ್ದಿರೋ ಮಾರ್ಕ್ ಇದೆ ನಿಮ್ಮಲ್ಲಿ. ಕೈಯಲ್ಲಿ ಗಾಯ ಆಗಿದೆ, ತಲೆಗೆ ಗಾಯ ಆಗಿ ರಕ್ತ ಬಂದಿದೆ, ಗುರುತಿದೆ. ಬಟ್ ಯು ಡಿಡ್ ನಾಟ್ ಡಿಸೈಡೆಡ್ ನಾಟ್ ಟು ಟಚ್ ದ ಸೈಕಲ್. ಆದರೆ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಸೈಕಲ್ ಮುಟ್ಟೋದಿಲ್ಲ ಅಂತ ಡಿಸೈಡ್ ಮಾಡಿಲ್ಲ. ಹೌ ಮೆನಿ ಟೈಮ್ಸ್ you fall, that much of time you get a more challenges, whatever maybe I want to learn a bicycle. ಎಷ್ಟು ಸರಿ ಬಿಡ್ತಿರಲ್ಲ ಅಷ್ಟು ಸರಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಛಲ ಉಂಟಾಗೋದು, ಏನಾರಾಗಿ ನಾನು ಸೈಕಲ್ ಕಲಿಬೇಕು, ನಾನು ಸೈಕಲ್ ಕಲಿತೇ ಕಲಿಬೇಕು. ಫೈನಲಿ ಯು ಸ್ಟಾರ್ಟೆಡ್ ಟು ರೈಡ್ ಎ ಬೈಸಿಕಲ್. ಬೀಳ್ದಲ್ಲಿ ಸೈಕಲ್ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ಸೈಕಲ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. Then you started to ride a bicycle. ಸೈಕಲ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟಕ್ಕೆ ಯು ಡಿಡ್ ನಾಟ್ ಸ್ಟಾಪ್ ಯುವರ್ ಎಫರ್ಟ್ಸ್. ನಿಮ್ಮ ಪ್ರಯತ್ನ ನಿಲ್ಲಿಸಲಿಲ್ಲ. ನೆಕ್ಸ್ಟ್ ಯು ಸ್ಟಾರ್ಟೆಡ್ ಟು ಮೇಕ್ ಎಕ್ಸ್ಪೆರಿಮೆಂಟ್. ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೈ ಹೋಲ್ಡಿಂಗ್ 2 hands, ಬೈ ಲಿವಿಂಗ್ 1 hand. ಒಂದು ಕೈ ಬಿಟ್ಟು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರಿ, 2 ಕೈ ಬಿಟ್ಟು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯು ಹ್ಯಾವ್ ಟೇಕನ್ ಮೋರ್ ಫ್ರೆಂಡ್ಸ್, ಡಬಲ್ ಟ್ರಿಬಲ್ ಕೂತ್ಕೊಂಡು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯು ಆರ್ ಎಂಜಾಯಿಂಗ್ ರೈಡಿಂಗ್ ಬೈಸಿಕಲ್. ಆ ಸೈಕಲ್ ಹೊಡೆಯೋದನ್ನ ಅನುಭವಿಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ದ ನ್ಯಾಚುರಲ್ ಪ್ರೋಸೆಸ್ ಆಫ್ ಲರ್ನಿಂಗ್. ಇದು ಕಲಿಯುವ ನಿಸರ್ಗದ ನಿಯಮ ಇದು. Whenever we want to learn a new things, we have to face the difficulties, we have to commit mistakes. Oh, if you commit more mistake, that gives more challenges. ತಪ್ಪು ಮಾಡಿದಷ್ಟು ಕೂಡ ಚಾಲೆಂಜ್ ಜಾಸ್ತಿ ಆಗ್ತಾ ಇರಬೇಕು. And correct the mistakes. ಆ ತಪ್ಪನ್ನು ಸರಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. So this is the natural law, this is the natural rule. We have to face the difficulties and commit mistake whenever, whatever we want to learn new things. ಹೊಸದನ್ನು ಕಲಿಬೇಕಾದಾಗ ಸ್ವಲ್ಪ ಕಷ್ಟ ಇರುತ್ತೆ. Next, one more example. So you know, a child learns to walk. So at your home there is a small infant, ಒಂದು ಮಗು ಇದೆ. So have you observed anywhere? Does that child started to walk immediately after it takes birth? ಮಗು ಹುಟ್ಟಿದ ತಕ್ಷಣ ಎಲ್ಲರ ರಸ್ತೆಗೆ ಓಡೋಗೋದನ್ನು ನೋಡಿದ್ದೀರಾ ನೀವು? ಸಾಧ್ಯನೇ ಇಲ್ಲ. ಸೊ ಇಟ್ ಟೇಕ್ಸ್ 2 years to walk. ಮಗು ನಡೆಯೋದಕ್ಕೆ a child, it takes 2 years to walk. It takes 2 years to walk. 2 ವರ್ಷ ಬೇಕಾಗುತ್ತೆ ಮಗು ನಡೆಯೋದನ್ನ ಕಲಿಯೋದಕ್ಕೆ. ಆಮೇಲೆ the way of learning, first it started to walk as an animal. ಪ್ರಾಣಿ ಥರ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ಪ್ರಾಣಿ ಥರ ನಡೀತಾ ಇರಬೇಕಾದ್ರೆ ಯಾವುದಾದ್ರು ಟೇಬಲು ಸ್ಟೂಲು ಸಿಕ್ಕರೆ ಅದನ್ನ ಇಟ್ಕೊಂಡು ನಿಂತ್ಕೊಡುತ್ತೆ. ಆಮೇಲೆ ನೆಕ್ಸ್ಟ್ 2 ಹೆಜ್ಜೆ ಇಡುತ್ತೆ, ಬ್ಯಾಲೆನ್ಸ್ ಆಗೋದಿಲ್ಲ, ಮಗು ಬೀಳುತ್ತೆ, ಬಿದ್ದಾಗ ಜೋರಾಗಿ ಅಡುತ್ತೆ, ಅವ್ರ ಅಮ್ಮ ಬಂದು ಸಮಾಧಾನ ಮಾಡ್ತಾರೆ. ಮತ್ತೆ ಅಗೇನ್ ಇಟ್ ಸ್ಟಾರ್ಟೆಡ್ ಟು ವಾಕ್.
ಮತ್ತೆ ನಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮತ್ತೆ ಬಿಡುತ್ತೆ. ದೇ ಸ್ಟಾರ್ಟೆಡ್ ಆ್ಯಂಡ್ ಮದರ್ ಶಿ ಟೇಕ್ಸ್ ಒನ್ ಹ್ಯಾಂಡ್ ಆ್ಯಂಡ್ ಸ್ಟಾರ್ಟೆಡ್ ಟು ಟೀಚ್ ಟು ಲರ್ನ್. ಒಂದು ಕೈ ಇಟ್ಕೊಂಡು ಮಗುನ ನಡೆಸ್ಕೊಂಡು ಹೋಗ್ತಾಳೆ. ದೆನ್ ಆಫ್ಟರ್ 2 years ಸ್ಟಾರ್ಟ್ ಟು ವಾಕ್. ಮಗು 2 ವರ್ಷ ಆದ ತಕ್ಷಣ ನಡೆಯೋದು ಕಲ್ತೇ ಬಿಡುತ್ತೆ ಮಗು. ಆಮೇಲೆ ಅಷ್ಟೇ ಅಲ್ಲ, ದೆನ್ ಆಫ್ಟರ್ ವಾಕಿಂಗ್ ಇಟ್ ಸ್ಟಾರ್ಟ್ಸ್ ಟು ರನ್. ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಇಸ್ ಓಡಿ 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 ಈಗ ಆ ಮಗು ಎಲ್ಲಿದೆ? ವೇರ್ ಇಸ್ ದಟ್ ಚೈಲ್ಡ್ ದಟ್ ಹ್ಯಾಸ್ ಲರ್ನ್ ವಾಕ್ ನಡೆಯೋದನ್ನ ಕಲ್ತ್ಬಿಟ್ಟು ಓಡೋದನ್ನ ಕಲ್ತಿರೋ ಮಗು ಈಗ ಎಲ್ಲಿದೆ ಗೊತ್ತಿದೆ ನಿಮಗೆ? ಈಗ ಆನ್ಲೈನ್ ಕ್ಲಾಸನ್ನು ನೋಡ್ತಾ ಇದೆ, ಇಂಗ್ಲೀಷ್ ಆನ್ಲೈನ್ ಕ್ಲಾಸನ್ನು ನೋಡ್ತಾ ಕೂತ್ಕೊಂಡ್ಬಿಟ್ಟು, ಸೊ ನೋಡ್ತಾ ಕೂತ್ಕೊಂಡು ನನಗೆ ಇಂಗ್ಲೀಷು ಡಿಫಿಕಲ್ಟಿ ಸಬ್ಜೆಕ್ಟು, ನಾನು ಇಂಗ್ಲೀಷ್ ಪಾಸ್ ಆಗೋದಿಲ್ಲ, ನನಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟಿ, ಈ ಸಬ್ಜೆಕ್ಟ್ ಡಿಫಿಕಲ್ಟಿ, ದಟ್ ಈಸ್ ಗಿವಿಂಗ್ ಎ ಮೋರ್ ರೀಸನ್. ಬಹಳ ಕಾರಣ ಕೊಡ್ತಾ ಇದೆ. ದ ಚೈಲ್ಡ್ ಹ್ಯಾಸ್ ಡನ್ ಆಲ್ರೆಡಿ ಗ್ರೇಟ್ ಅಚೀವ್ಮೆಂಟ್, ಎಕ್ಸ್ಟ್ರಾಡಿನರಿ ಥಿಂಗ್ಸ್. ಆ ಮಗು ಈ ಆನ್ಲೈನ್ ನೋಡ್ತಾ ಇರೋ ಮಗು ಅಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದೆ. 10th ಪಾಸ್ ಆಗಿದೆ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದೆ. ಬಟ್ ಟೆಲಿಂಗ್ ಎ ರೀಸನ್ ದಟ್ಸ್ ಆ ಸಬ್ಜೆಕ್ಟ್ ಬರೋದಿಲ್ಲ, ಈ ಸಬ್ಜೆಕ್ಟ್ ಬರೋದಿಲ್ಲ, ನನಗೆ ಆ ಸಬ್ಜೆಕ್ಟ್ ಕಷ್ಟ ಅಂತ ಹೇಳ್ತಾರೆ. ಸೊ ಯು ಥಿಂಕ್ ಅಬೌಟ್ ಇಟ್. ದಿಸ್ ಇಸ್ ಅ ನ್ಯಾಚುರಲ್ ಲಾ. ವೆನ್ ಎವರ್ ವಾಟ್ ಎವರ್ ವಿ ವಾಂಟ್ ಟು ಲರ್ನ್ ಎ ನ್ಯೂ ಥಿಂಗ್ಸ್, ವಿ ಹ್ಯಾವ್ ಟು ಫೇಸ್ ದ ಡಿಫಿಕಲ್ಟೀಸ್ ಆ್ಯಂಡ್ ಕಮಿಟ್ ಮಿಸ್ಟೇಕ್ಸ್. ಬಟ್ ವಿ ಶುಡ್ ನಾಟ್ ಫಿಯರ್. ಆದರೆ ನಾವು ಅಂಜ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಅಂಜಕ್ಕೆ ಹೋಗಬಾರ್ದು. ಹೊಸ ವಿಚಾರವನ್ನು ಕಲಿತಾ ಇರಬೇಕಾದ್ರೆ ವಿ ಶುಡ್ ನಾಟ್ ಫಿಯರ್. ವಿ ಶುಡ್ ನಾಟ್ ಫಿಯರ್. ಸೊ ಫಿಯರ್ is the enemy of the student. The student who fear, so that is the enemy of the student. The student who fears, he never achieve anything in his life. ಯಾವ ವಿದ್ಯಾರ್ಥಿ ಹಂಚ್ಕೊಳ್ತಾನಲ್ಲ ಅವನ ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಸೊ ಈಸ್ ಎ ಫಿಯರ್ ಟು ಆಸ್ಕ್ ಎ ಕ್ವಶನ್, ಈ ಫಿಯರ್ಸ್ ಟು ಸ್ಪೀಕ್ ವಿತ್ ಲೆಕ್ಚರ್ ಜೊತೆ ಮಾತಾಡ್ಕೊಳ್ಳೋ ಅಂಜೋದು, ಕ್ಲಾಸಲ್ಲಿ ಪ್ರಶ್ನೆ ಕೇಳೋಕ್ಕೆ ಅಂಜೋದು, ಓದೋಕ್ಕೆ ಅಂಜೋದು ಕ್ಲಾಸಲ್ಲಿ. ಅಂಥ ವಿದ್ಯಾರ್ಥಿ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಫಿಯರ್ ಇಸ್ ದ ಎನಿಮಿ ಆಫ್ ದ ಸ್ಟೂಡೆಂಟ್. ಸೊ ಆ್ಯಕ್ಚುಲಿ ಯು ಥಿಂಕ್, ನೀವು ವಿಚಾರ ಮಾಡಿರಿ, ಹ್ಯಾವ್ ಯು ಡನ್ ಎನಿ ರಾಂಗ್ ಥಿಂಗ್ಸ್? ಆರ್ ಯು ಡೂಯಿಂಗ್ ರಾಂಗ್ ಥಿಂಗ್ಸ್ ಇನ್ ಯುವರ್ ಸ್ಟಡಿ? ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಭ್ಯಾಸದಲ್ಲಿ ನೀವು? ಇಟ್ಸ್ ಅ ಗುಡ್ ವರ್ಕ್. ಲರ್ನಿಂಗ್ ಇಸ್ ಎ ಗುಡ್ ಟಾಸ್ಕ್. ಕಲಿಯೋದೊಂದು ಒಳ್ಳೆ ಕೆಲಸ ಅದು. ಅಂಜು, ವಾಟ್ ಈಸ್ ದ ಕ್ವಶನ್ ಟು ಫಿಯರ್? ಅಂಜು ಅಂತ ಪ್ರಶ್ನೆ ಯಾಕೆ ಬರುತ್ತೆ ಅಲ್ಲಿ? ಇಫ್ ಯು ಕಮಿಟ್ ಎ ಮಿಸ್ಟೇಕ್, ನೋ ಒನ್ ಪುಟ್ ಎ ಜೈಲ್. ನೀವು ಇಂಗ್ಲೀಷ್ ಮಾತಾಡೋಕ್ಕಾದ್ರೆ ತಪ್ಪು ಮಾತಾಡಿದ್ರೆ ಯಾರು ಕೂಡ ಜೈಲಿಗೆ ಹಾಕೋದಿಲ್ಲ. ನೀವು ಇಂಗ್ಲೀಷಲ್ಲಿ ತಪ್ಪು ಮಾತಾಡಿದ್ದೆ ಬಾ ಜೈಲಿಗೆ ಹೋಗ್ಬೇಕಂತ ಯಾರು ಕೂಡ ಅನ್ನೋದಿಲ್ಲ. ನೀವು ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ನೋ ಬಾದರ್, ನೋ ಒನ್ ಬಾದರ್. ಸೊ ಯು ಕರೆಕ್ಟ್ ದ ಮಿಸ್ಟೇಕ್ಸ್. Whenever you commit the mistake, you correct the mistake, and how many times you commit the mistake, that much of challenge you want to get it. ಎಷ್ಟು ತಪ್ಪು ಮಾಡ್ತಿರಲ್ಲ ಅಷ್ಟೇ ಚಾಲೆಂಜ್ ಜಾಸ್ತಿ ಆಗ್ತಾ ಹೋಗ್ತಾ ಇರಬೇಕು, ತಪ್ಪನ್ನು ಸರಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಅದ್ರ ಬಗ್ಗೆ ಭಯ ಪಡೋದು, ಅಂಜೋದ್ರಿಂದ ಯು ಆರ್ ನಾಟ್ ಎ ಸ್ಟೂಡೆಂಟ್. ಯುವರ್ ಲೈಫ್ ವುಡ್ ಬಿಕಮ್ ವೆರಿ ಬ್ಯಾಡ್ ಇನ್ ಎ ಫ್ಯೂಚರ್, ಬಿಕಾಸ್ ನೌ ಯು ಆರ್ ದ ಸ್ಟೂಡೆಂಟ್, ಯು ಆರ್ ಸ್ಟಡಿಂಗ್, ಯು ಆರ್ ದ ಋಷಿ. ಅಭ್ಯಾಸ ಮಾಡ್ತಾ ಇದ್ದೀರಿ. ದಟ್ಸ್ ಅ ವಂಡರ್ಫುಲ್ ಟಾಸ್ಕ್. ಪ್ರತಿಯೊಬ್ಬರ ಜೀವನದಲ್ಲಿ ಸಿಗುವಂಥ ಅದ್ಭುತವಾದ ಕೆಲಸ ಅಭ್ಯಾಸ ಮಾಡೋದು. ಸೊ ಸ್ಟಡಿ ವಿತ್ ಬೋಲ್ಡ್ನೆಸ್, ವಿತ್ ಮೋರ್ ಕರೇಜ್, ವಿತ್ ಮೋರ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಸೆಂಟೆನ್ಸ್. ಫಿಯರ್ ಇಸ್ ದ ಎನಿಮಿ ಆಫ್ ದ ಸ್ಟೂಡೆಂಟ್. ಫಿಯರ್ ಇಸ್ ದ ಎನಿಮಿ ಆಫ್ ದ achiever. Fear is the enemy of the achiever. Very important. If anybody want to achieve, the student, the person who should have more confidence, who should have more brave and boldness, ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅವ್ರು ಸಾಧ್ಯ. ಅದು ಬಿಟ್ಬಿಟ್ಟು ಭಯ ಪಟ್ಟರೆ, ಫಿಯರ್ ಇಸ್ ದ ಫಸ್ಟ್ ಎನಿಮಿ ಆಫ್ ದ ಅಚೀವರ್. ಯಾರು ಸಾಧನೆ ಮಾಡ್ಬೇಕಂತ ಇದಾರಲ್ಲ ಅವರ ಮೊದಲ ಶತ್ರು ಏನಂತಂದ್ರೆ ಅಂಜೋದು, ಭಯ ಪಡೋದು. ನಾಟ್ ನೆಸಸರಿ. ಇಂಗ್ಲೀಷ್ ಬಗ್ಗೆ ಅಂಜೋದು, ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಸ್ಟಾರ್ಟ್ ಟು ಲರ್ನ್. Now I will give assurance, definitely you can speak, but it's my only one request. ನಿಮ್ಮನ್ನು ಒಂದೇ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು ಆರ್ಟ್ಸು ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಪ್ರಾರ್ಥನೆ ಏನಂತಂದರೆ, ನೆಕ್ಸ್ಟು ವರ್ಬ್ ಬಯಟ್ ಮಾಡಬೇಕು. ವರ್ಬ್ ಬಯಟ್ ಮಾಡಬೇಕು. ಓನ್ಲಿ 2 things I expected from you. ಎರಡು ವಿಚಾರ ನಿಮ್ಮಿಂದ ನಾವು ನಿರೀಕ್ಷೆ ಪಡ್ತೀವಿ. ಜೈ ಕಾಲೇಜಿಗೆ ಅಡ್ಮಿಷನ್ ಆಗಿರೋದು. ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬನ್ನು ಒಂದು 250 ವರ್ಬ್ಸ್ ಇದೆ. ವರ್ಬ್ಗಳನ್ನ ಬಯಟ್ ಮಾಡಬೇಕು. ವರ್ಬ್ ಬಯಟ್ ಮಾಡಿದ್ರೆ ದೆನ್ ವಿ ಎಕ್ಸ್ಪ್ಲೈನ್ ದ ಟೆನ್ಸಸ್ ಟೀಚ್ ಹೌ ಡು ವಿ ಯೂಸ್ ದ ವರ್ಬ್. ಆ ಟೆನ್ಸಸ್ಸು ಈ ವರ್ಬ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್. ಆ ಒಂದು ನಾಲೆಜ್ ನಿಮಗೆ ಸಿಕ್ತು ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಟು ಸ್ಪೀಕ್. ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ, ಇಂಗ್ಲೀಷ್ ಅರ್ಥ ಆಗುತ್ತೆ. ದಿಸ್ ಇಸ್ ದ ಸೀಕ್ರೆಟ್.
So this is the secret to learn a language, because verb is the most important word in a sentence in any languages. ಯಾವುದೇ ಒಂದು ಭಾಷೆ ಕಲಿಬೇಕಾಗಿತ್ತು ಅಂದ್ರೆ ವರ್ಬ್ ಬಂತು ಅಂದ್ರೆ then we started to construct a sentence. ವಾಕ್ಯನ ರಚನೆ ಮಾಡ್ಕೊಳ್ತಾ ಹೋಗ್ತೀವಿ, ನಾವಾಗಿ ನಾವು ವಾಕ್ಯ ರಚನೆ ಮಾಡ್ಕೊಳ್ತಾ ಹೋಗ್ತೀವಿ. ಆ ವರ್ಬ್ ನ ಬೈಟ್ ಮಾಡಬೇಕಾಗುತ್ತೆ. ಅದನ್ನು ನಿಮ್ಮ I will send the list of verb so in your WhatsApp group tomorrow. ನಾಳೆ ನಿಮ್ಮ WhatsApp ಗ್ರೂಪಿಗೆ ಆ ಒಂದು ಲಿಸ್ಟ್ ನ ಕಳಿಸ್ತಾ ಇದ್ದೀನಿ. ಸೊ ಅದನ್ನು ಬೈಟ್ ಮಾಡಬೇಕು. ಟುಮಾರೋ ಐ ವಿಲ್ ಟೇಕ್ ದ ಕ್ಲಾಸ್. ಹೌ ಡು ವಿ ರಿಸೈಟ್ ದ ವರ್ಬ್, ವರ್ಬನ್ನ ಯಾವ ರೀತಿ ಬೈಟ್ ಮಾಡಬೇಕು ಅನ್ನೋದನ್ನ ನಾನು ನಾಳೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ತೋರಿಸ್ಬಿಡ್ತೀನಿ, ವರ್ಬನ್ನ ಯಾವ ರೀತಿ ಬೈಟ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್. ಸೊ ಇನ್ V1 V2 V3 ಅಂತ ಕರಿತೀವಿ ಈಗ ಅಥಣಿಯಲ್ಲೂ ಕೂಡ. ಇದನ್ನ ಕನ್ನಡದಲ್ಲೂ ತಿಳ್ಕೊಂಡು ಬೈಟ್ ಮಾಡ್ತಾ ಹೋಗಿ. ಆಸ್ ಬಿಲೀವ್ believed, believed, carry, carried, carried, burn, burned, burned. ಇದನ್ನ ಬೈಟ್ ಮಾಡಬೇಕು. ಟೋಟಲಿ 250 ವರ್ಬ್ಸ್ ಆರ್ ದೇ. 250 ವರ್ಬ್ ಇದೆ. ಆ ವರ್ಬ್ ಅಂತಂದ್ರೆ ವಿ ಕ್ಯಾನ್ ಸ್ಟಾರ್ಟೆಡ್ ಟು ಮೇಕ್ ಎ ಎಕ್ಸ್ಪೆರಿಮೆಂಟ್. ಅದ್ರ ಜೊತೆಗೆ ಪ್ರಯೋಗ ಮಾಡ್ತಾ ಹೋಗ್ಬೋದು. ನೀವು ಕೂಡ ಪ್ರಯೋಗ ಮಾಡ್ತಾ ಹೋಗಿ ಅವಾಗ ಲ್ಯಾಂಗ್ವೇಜ್ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಈಸಿ. ಅವಾಗ ಗ್ರಾಮರ್ ಕಲಿಬೋದು, ಮಾತಾಡೋದು ಕಲಿಬೋದು, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಅರ್ಥ ಆಗುತ್ತೆ ಇಂಗ್ಲೀಷು. ಸೊ ದಿಸ್ ಇಸ್ ದ ಸೀಕ್ರೆಟ್ ಟು ಲರ್ನ್ ಇಂಗ್ಲೀಷ್. ಒಂದು ಭಾಷೆಯನ್ನು ಕಲಿಬೇಕಾದಾಗ ಇದೊಂದು ರಹಸ್ಯ ಇದೆ. ಫಸ್ಟ್ ಆ ಭಾಷೆಯಲ್ಲಿರೋ ವರ್ಬನ್ನು ಬೈಟ್ ಮಾಡಬೇಕು. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್. ಅವಾಗ ಭಾಷೆನ ಬೇಗ ಕಲಿಯಬೇಕು. ಇದನ್ನ ನಾನು ಇವತ್ತು ಮಾಡ್ತಾ ಇಲ್ಲ. ಟುಮಾರೋ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಈಸ್ ವರ್ಬ್ ಆ್ಯಂಡ್ ಹೌ ಡು ವಿ ರಿಸೈಟ್ ವರ್ಬನ್ನು ಯಾವ ರೀತಿ ಬೈಟ್ ಮಾಡಬೇಕು ಆ್ಯಂಡ್ ದ ಕೈಂಡ್ಸ್ ಆಫ್ ವರ್ಬಲ್ಲಿ ಏನೇನು ವಿಧಗಳಿದೆ ಅಂತ ನಾಳೆ ಕ್ಲಾಸ್ ತಗೊಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.